ವೆಲ್ಕಮ್ ಟು ಅವರ್ ಆರ್ ಕೆ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗಳಿಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಿ, ಅವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಅದು ಅಂತ ಹೇಳ್ತೀನಿ. ಅದಕ್ಕೂ ಮೊದಲೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಮರಿದೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದರಿಂದಾಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಯಾಕೆ ತಡ ಮಾಡೋಣ, ಹಾಗಿದ್ರೆ ವಿಡಿಯೋನ ಆದಷ್ಟು ಬೇಗ ಸ್ಟಾರ್ಟ್ ಮಾಡೋಣ. ಏನಪ್ಪ ಅದು ಹೊಸ ಅಪ್ಡೇಟ್ ಅಂತ ಕೇಳೋದಾದರೆ, ನಾನು ಮೊದಲೇ ಹೇಳಿದಾಗೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಯಾರೆಲ್ಲ ತಯಾರಿಯನ್ನು ನಡೆಸ್ತಾ ಇದ್ದೀರಿ, ಅವ್ರಿಗೆ ಉಚಿತ ತರಬೇತಿಯನ್ನು ಕೊಡೋದಕ್ಕೆ ಸರ್ಕಾರದಿಂದ ಆನ್ಲೈನ್ ಅಪ್ಲಿಕೇಶನನ್ನು ಕರೆದಿರ್ತಾರೆ. ಫ್ರೀ ಕೋಚಿಂಗ್ ಕೊಡೋದ್ರ ಜೊತೆಗೆ ಊಟ ಮತ್ತು ವಸತಿ ಯೋಜನೆ ಕೂಡ ಕಲ್ಪಿಸಲಾಗಿರ್ತದೆ. ಯಾರೆಲ್ಲ ಈ ಒಂದು ಉಚಿತ ತರಬೇತಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು, ಏನೆಲ್ಲ ದಾಖಲೆಗಳು ಬೇಕು, ಏನೆಲ್ಲ ಅರ್ಹತೆಗಳಿರಬೇಕು ಅನ್ನೋದನ್ನು ಪಿನ್ ಟು ಪಿನ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡಿದ್ರೆ ನಿಮಗೇನೆ ಡೌಟ್ ಬರುತ್ತೆ. ಆಮೇಲೆ ಸರಿಯಾಗಿ ಅರ್ಥ ಕೂಡ ಆಗೋದಿಲ್ಲ. ಈ ಒಂದು ಯೋಜನೆ ಯಾವ ರೀತಿ ಇರುತ್ತೆ, ಈ ಒಂದು ಅಪ್ಲಿಕೇಶನ್ ಯಾವ ಥರ ಹಾಕಬೇಕು, ಏನೆಲ್ಲ ದಾಖಲೆಗಳು ಬೇಕು ಅನ್ನೋದು ನಿಮಗೆ ಗೊಂದಲ ಆಗುತ್ತೆ. ಹಾಗಾಗಬಾರ್ದು ಅಂದರೆ ನೀವು ಸ್ಕಿಪ್ ಮಾಡ್ದೇ ಕಂಪ್ಲೀಟ್ ಇನ್ಫಾರ್ಮೇಷನ್ನ ವಾಚ್ ಮಾಡಿ, ಆಗ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು 2025-26ನೇ ಸಾಲಿನ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಮೂಲಕ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಫ್ರೀ ಕೋಚಿಂಗ್ನ ನೀಡಲಾಗ್ತದೆ. ಟೋಟಲ್ 60 ದಿನಗಳು ಅಂದರೆ 2 ತಿಂಗಳು ಫ್ರೀ ಕೋಚಿಂಗನ್ನು ಕೊಡಲಾಗ್ತದೆ. ಊಟ, ವಸತಿಯುತ ತರಬೇತಿಯನ್ನು ನೀಡಲಾಗ್ತದೆ. ಇದಕ್ಕೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ವಿದ್ಯಾರ್ಹತೆ ಬಂದ್ಬಿಟ್ಟು ನೋಡ್ಬೋದು ನೀವು. ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ PUC ಪಾಸಾಗಿರಬೇಕು, ಅಂದರೆ ಸೆಕೆಂಡ್ PUC ಪಾಸಾಗಿರೋರು ಅರ್ಜಿಯನ್ನು ಸಲ್ಲಿಸ್ಬೋದು. ಅದರ ಜೊತೆಗೆ ಅಭ್ಯರ್ಥಿಗೆ ಮಿನಿಮಮ್ 18 ವರ್ಷ ವಯಸ್ಸಾಗಿರಬೇಕು, ಮ್ಯಾಕ್ಸಿಮಮ್ 26 ವರ್ಷ, ಅಂದರೆ ಕನಿಷ್ಠ 18 ವರ್ಷ, ಗರಿಷ್ಠ 26 ವರ್ಷದ ಒಳಗಿರುವಂಥವರು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅರ್ಹರಾಗಿರ್ತಾರೆ. ಅದಲ್ಲದೆ ಅದರ ಜೊತೆಗೆ ಕಂಪಲ್ಸರಿಯಾಗಿ ಈ ಒಂದು ಕಡ್ಡಾಯವಾಗಿ ಇರಲೇಬೇಕು ಈ ಒಂದು ಅರ್ಹತೆಗಳು. ಏನಪ್ಪ ಅದು ಅಂದರೆ ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು, ಕಂಪಲ್ಸರಿ ಅವರು ಕರ್ನಾಟಕದವರೇ ಆಗಿರಬೇಕು. ಆಮೇಲೆ SC ಪರಿಶಿಷ್ಟ ಜಾತಿಗೆ ಸೇರಿದಂತಹ ಕ್ಯಾಂಡಿಡೇಟ್ಗಳಾಗಿರಬೇಕು. ಅರ್ಜಿಯನ್ನು ನಿಗದಿಪಡಿಸಿದಂಥ ನಮೂನೆಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಡೆದಿರಬೇಕು. ಅಂದರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ, ಅಂದರೆ ಆ ಡೇಟ್ ಅರ್ಜಿ ಸಲ್ಲಿಸೋದು ಏನು ಡೇಟ್ ಕೊಟ್ಟಿದ್ದಾರೆ, ಆ ಡೇಟು ಮುಗಿಯೋದ್ರೊಳಗಡೆ ನಿಮ್ಮ ಹತ್ರ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಕಂಪಲ್ಸರಿ ಇರಲೇಬೇಕು. ಇದರ ಜೊತೆಗೆ ಅವರ ಕುಟುಂಬದ ವಾರ್ಷಿಕ ಆದಾಯವು 5 ಲಕ್ಷ ಮೀರಬಾರದು. ಅದರ ಜೊತೆಗೆ ದೈಹಿಕ ಸಾಮರ್ಥ್ಯ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಪುರುಷರು ಕನಿಷ್ಠ 168 ಸೆಂಟಿಮೀಟರ್ ಹೈಟ್ ಇರಬೇಕು, ಮಹಿಳೆಯರು 157 ಸೆಂಟಿಮೀಟರ್ ಹೈಟು ಕಡ್ಡಾಯವಾಗಿ ಇರಲೇಬೇಕು. ಮಹಿಳೆಯರ ತೂಕ ಬಂದು ಕನಿಷ್ಠ 45 kg ಇರಬೇಕು. ಪುರುಷರ ಎದೆ ಸುತ್ತಳತೆ ಕನಿಷ್ಠ 86 ಸೆಂಟಿಮೀಟರ್ ಇರಲೇಬೇಕು. ಇದಿಷ್ಟು ದೈಹಿಕ ಸಾಮರ್ಥ್ಯ ಇದ್ದರೆ ಮಾತ್ರ ಈ ಒಂದು ಇದಕ್ಕೆ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು, ಇಲ್ಲಾಂದರೆ ಸಲ್ಲಿಸೋದಕ್ಕೆ ಆಗೋದಿಲ್ಲ. ತದನಂತರ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಏನೆಲ್ಲ ತರಬೇತಿಯನ್ನು ನೀಡ್ತಾರೆ ಅನ್ನೋದನ್ನು ನೋಡೋದಾದರೆ, ದೈಹಿಕ ಚಟುವಟಿಕೆಗಳು ನಿಮಗೆ ರನ್ನಿಂಗ್ ಇರ್ಬೋದು, ಆಮೇಲೆ ಹೈ ಜಂಪ್ ಇರ್ಬೋದು, ಶಾರ್ಟ್ ಪುಟ್ಟು, ಡ್ರಿಲ್ಲು, ಈ ಟ್ರೈನಿಂಗ್ಗಳು ಕೊಡ್ತಾರೆ. ಇದರ ಜೊತೆಗೆ ತರಬೇತಿಗಳು ಕೂಡ ಇರ್ತವೆ. ಅಂದರೆ ಎಕ್ಸಾಮ್ಗಳಿಗೆ ರಿಲೇಟೆಡ್ ಆಗಿರುವಂತಹ ಒಂದು ಕ್ಲಾಸಸ್ಗಳನ್ನ ಮಾಡ್ತಾರೆ. ಅದರ ಜೊತೆಗೆ ನಿಮಗೆ ಫಿಸಿಕಲ್ ಫಿಟ್ನೆಸ್ ಬರಬೇಕಲ್ಲ ಇನ್ನುವೇ ಅನ್ನೋದಕ್ಕೋಸ್ಕರ ಓಟ, ಎತ್ತರ ಜಿಗಿತ, ಶಾರ್ಟ್ ಪುಟ್, ಡ್ರಿಲ್ಲು, ಇವೆಲ್ಲ ಒಂದನ್ನು ತರಬೇತಿಯನ್ನು ಕೂಡ ಈ ಒಂದು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಉಚಿತವಾಗಿ ನೀಡ್ತಾರೆ ಅಂತ ಕೊಟ್ಟಿದ್ದಾರೆ. ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವಾಗ ಅಂತ ನೋಡೋದಾದರೆ, ಇದೇ ಆಗಸ್ಟ್ ತಿಂಗಳು 31, ಇದೇ ಆಗಸ್ಟ್ ತಿಂಗಳು ಕೊನೆ ಸಂಜೆ 6 ಗಂಟೆವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಯಾರೆಲ್ಲ ಅರ್ಹರಾಗಿದ್ದೀರೋ ಮರಿದೇನೆ ಅರ್ಜಿಯನ್ನು ಸಲ್ಲಿಸಿ. ಅಪ್ಲಿಕೇಶನ್ ಲಿಂಕ್ ಬಂದು ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಪ್ಲಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೇರವಾಗಿ ನಿಮ್ಮನ್ನ ಅರ್ಜಿ ಸಲ್ಲಿಸುವಂಥ ವೆಬ್ಸೈಟ್ ಮುಖ್ಯ ಪುಟಕ್ಕೆ ಕರ್ಕೊಂಡು ಹೋಗ್ತದೆ. ನೀವು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು. ಇದಾಗಿತ್ತು ಇವತ್ತಿನ ಮಾಹಿತಿ. ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಕೊಟ್ಟಿರೋ ಮಾಹಿತಿನೂ ಕೂಡ ನಿಮಗೆಲ್ಲ ಉಪಯೋಗ ಆಗಿದೆ ಅಂದ್ಕೊತೀನಿ. ನಿಮಗೂ ಉಪಯೋಗ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇದ್ರ ಉಪಯೋಗವನ್ನು ಅವರು ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಇದೇ ರೀತಿ ಹೊಸ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ಗೆ ಮರಿದೇನೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಹೊಸ ಒಂದು ಮಾಹಿತಿಯೊಂದಿಗೆ ಸಿಗೋಣ.